ಸಾಯಿ ವಾಶ್ ಇವತ್ತು ವಿಡಿಯೋ ಮಾಡ್ತಾ ಇರೋದೇನು ಅಂದರೆ ನಮ್ಮ ಸಬ್ಸ್ಕ್ರೈಬರ್ ಬಂದಿದ್ದಾರೆ ಇವತ್ತು. ಸೊ ಫ್ರಮ್ ಲಾಂಗ್ ವೇ, ಆ್ಯಕ್ಚುಲಿ ಒಂದು 350 ಕಿಲೋಮೀಟರ್ ಬಂದಿದ್ದಾರೆ. ಅವ್ರ ಕಾರ್ ಆಟೋಮೆಟಿಕ್ ಅಂತ ಮ್ಯಾನೇಜ್ ಮಾಡ್ಸೋಕೆ ನಮ್ಮ ಗ್ಯಾರೇಜ್ಗೆ ಬಂದಿದ್ದಾರೆ. ಸೊ ಆಲ್ರೆಡಿ ಬಂದಿದ್ದಾರೆ, ಹತ್ರ ಹೋಗೋಣ. ನಾನು ಇವಾಗ ಕಾರ್ ತೆಗಿತಾ ಇದ್ದೀನಿ. ಒಂದು ಕಾರಲ್ಲಿ ಫ್ಯೂಯಲ್ ಕಮ್ಮಿ ಇದೆ, ರೀಫಿಲ್ ಮಾಡಿಸ್ಬೇಕು. ಕಾರ್ ತೆಗ್ದಲ್ಲ ಆ್ಯಕ್ಚುಲಿ ನಾನು ಒಂದು ವೀಕ್ 10 days ಆಯಿತು. ಬಂದಿದ್ದಾರೆ ಬೆಳಿಗ್ಗೆ ಬಂದಿದ್ದಾರೆ. ಗ್ಯಾರೇಜ್ ಏನು ಓಪನ್ ಆಗಿಲ್ಲ, ಗರಾಜ್ ಓಪನ್ ಆಗೋದು 10:30. ಹೋಗೋಣ, ಮಾತಾಡ್ಸೋಣ, ಬ್ರೇಕ್ಫಾಸ್ಟ್ ಏನೋ ಮಾಡೋಣ. ಅನ್ಕೊಂಡಿರೋ ಈ ಥರ ರ್ಯಾಂಕ್ ಆಗ್ತಿದೆ ಅಂತ ಮಿಸ್ಸಿಂಗ್ ಹೊಡಿತಾ ಇರೋದು ಇದು ಬ್ಯಾಂಗರ್ ಗೇಟಿನ ಆ್ಯಕ್ಚುಲಿ. ಸೊ ಮಿಸ್ಫೈರಿಂಗ್ ಅದಕ್ಕೆ ಬರೋದು, ಬ್ಯಾಂಗರ್ ಮಿಸ್ಫೈರ್ ಅಂದರೆ ಇವಾಗ ಅಡ್ಮಿಷನ್ಸ್ ಮಿಸ್ಫೈರ್ ಆಗ್ತಾ ಇರುತ್ತಲ್ಲ, ಕಟ್ ಆಫ್ ಆಗ್ತಾ ಇರುತ್ತೆ. ಸೊ ನಮ್ಮ ಗಾಡಿ ಆಲ್ಮೋಸ್ಟ್ ವಾರ್ಮ್ ಆಯಿತು. ಇವಾಗ ಅಲ್ಲೇ ಹೋಗೋಣ, ಅವ್ರ ಹತ್ರ ಬಂದಿದ್ದಾರೆ, ಮಾತಾಡ್ಸೋಣ. ರೀಫಿಲ್ ಮಾಡಿಸ್ಬೇಕು. ತೆಗ್ದರಿ, ಇನ್ನೇ ರಿಮೂವ್ ಮಾಡಿ ಮತ್ತೆ ರೀಫಿಟ್ಟಿಂಗ್ ಮಾಡಿದ್ರು. ಬಸ್ ಬಂದು ಇಲ್ಲಿ ನೋಡಿ, ನಮ್ಮ ಫ್ರೆಂಡ್ ಅವ್ರ ಗಾಡಿ ಬಂದಿದೆ. ನಮ್ಮ ಸಬ್ಸ್ಕ್ರೈಬರ್ ಅವರು ಚಿಕ್ಕೋಡಿಯಿಂದ ಬಂದಿರೋದು. ನಮ್ಮ ದೇವ ಅವರು ಕೆಲಸ ಶುರು ಮಾಡವ್ರೆ. ಏಮ್ರ ಡ್ರೈವ್ ಶಾಟ್ ಬಿಸ್ತಾ ಇದ್ದೀರಾ? ಹಾಯ್ ಅಂತ ಅಲ್ಲಿ ಅದೇ ಗಾಡಿ ಅವ್ರದ್ದು, ಇದು ಆಟೋಮ್ಯಾಟಿಕ್ ಅವ್ರದ್ದು. ಸೊ ಕಂಪ್ಲೀಟ್ ಕನ್ವರ್ಷನ್ ಮ್ಯಾನುವಲ್ ಮಾಡ್ತಾ ಇರೋದು. 1.5 mH ಪಾಸಿಂಗ್ ಇದೆ. ಸೊ ಅವರು ಸೇಮ್ ನಮ್ಮ ಥರ ಗಾಡಿ ಮಾಡಿಸಿದ್ದಾರೆ. ಸರಿ, ಅವ್ರನ್ನ ಮಾತಾಡ್ಸೋ ಮನೆ ಏನಂತ ಕೇಳ. ಯಾವಾಗ ಬಂದ್ರಿ? ಮಾರ್ನಿಂಗ್ 5 ಗಂಟೆಗೆ. ಮಾರ್ನಿಂಗ್ 5 ಗಂಟೆ. ಹೆಂಗಿದೆ ಕೆಲಸ? ಮಾಡಾದ್ರಿ? ಹಾಂ, ಮಾಡೋದು ಚಾಲು ಐತ್ರಿ. ನಿಮ್ಮ ಗಾಡಿ ನೋಡಿ ಬಂದೆ ನಾನು. ನಿಮ್ಮ ಗಾಡಿ ಫ್ಯಾನ್ ರೀ. ನಿಮ್ಮ ಗಾಡಿ ಹಂಗಾರೆ ಥ್ಯಾಂಕ್ ಯು. ಅದ್ರ ಸಂಬಂಧ ನಿಮ್ಗೆ ಸ್ಪೆಷಲಿ ಬೇರೆ ಅವ್ರು ಇರೋದು ಚಿಕ್ಕೋಡಿ ಅಲ್ಲ? ಹಾಂ, ಮಹಾರಾಷ್ಟ್ರ ಬಾರ್ಡರ್ ಹತ್ರ. ಮಹಾರಾಷ್ಟ್ರ ಅಲ್ಲಿಂದ ಆಲ್ಮೋಸ್ಟ್ 350 ಕಿಲೋಮೀಟರ್ಸ್. ಬೆಳಗಾವಿ ಡಿಸ್ಟಿಕ್, ಬೆಳಗಾವಿ. 350. ಇಲ್ಲಿ ಎಷ್ಟಾಗಿತ್ತು ರೀ? 650. 650 ಐತಿ. 650 ಕಿಲೋಮೀಟರ್ಸ್. ನಾನು 350 ಅಂದ್ಕೊಂಡಿದ್ದೆ. ರೆಡಿ 600 ಕಿಲೋಮೀಟ್ರು. ನಾನು 350 ಅಂದ್ಕೊಂಡಿದ್ದೆ. ಸೊ ಅಲ್ಲಿಂದ ಬಂದಿದ್ದಾರೆ. ಗಾಡಿ ಯಾವುದಲ್ಲಿ ಮಾಡ್ತಿದ್ದಾರೆ, ಡ್ರೈ ಶಾಫ್ಟ್ ಚೇಂಜು ಪ್ಲಸ್ ಆಟೋಮ್ಯಾಟಿಕ್ ಟು ಮ್ಯಾನುವಲ್. ಬಂದಿದ್ದಾರೆ, 2 ದಿನ ಇಲ್ಲೇ ಇರ್ತಾರೆ. ನೋಡೋಣ ಗಾಡಿ ಆಗುತ್ತಲ್ಲ ನೀಟಾಗಿ. ಅವರು ನಮ್ಮ ಗಾಡಿ ಹಿಡಿ ಒಂದು ರೌಂಡ್ ಆಗ್ತಾರೆ ಹೆಂಗಿದೆ ಅಂತ ನೋಡಿ ಟೆಸ್ಟ್ ಮಾಡ್ತಾರೆ. ಈ ನೆಕ್ಸ್ಟ್ ಅಪ್ಡೇಟ್ ಆಮೇಲೆ ಕೊಡೋಣ, ಏನಾಗುತ್ತೆ ನೋಡೋಣ. ನಾವು ತಿಂಡಿಗೆ ನೋಡ್ಕೊಂಡು ಆಮೇಲೆ ಬರ್ತೀವಿ. ಆದರೆ ಇಲ್ಲ, ಆ್ಯಕ್ಚುಲಿ ಅದು ಲಿಮಿಟೆಡ್ ಎಡಿಷನ್ ಇದು. ನಾ ಇದೇ ಗಾಡಿ ಬೇಕಂತ 4 months ವೆಯ್ಟ್ ಮಾಡಿ ತೊಗೊಂಬಂದಿದ್ದು ನಾವು ಗಾಡಿದು. ಸೊ ನಾವು ಗಾಡಿ ಇವತ್ತು ತೆಗ್ದಿದ್ದು ನೋಡಿ. ನಾವು ಗಲೀಜಿದೆ ಗಾಡಿಲೆಲ್ಲ, ವಾಶ್ ಮಾಡಿಲ್ಲ ಗಾಡಿ ನೋಡಿ, ಮಾರ್ಕ್ಸ್ ಎಲ್ಲ. ಅವ್ರು ಬಂದಿರಲ್ಲ, ಲೇಟ್ ಆಯ್ತಂತ. ಸೊ ಹಾಗೆ ಸೀದಾ ಕವರ್ ತೆಗೆದು. ಸೊ ಇದು ಅವ್ರ ಕಾರು, ಮಹಾರಾಷ್ಟ್ರ ಪಾಸಿಂಗ್. ಸೊ ಆ್ಯಕ್ಚುಲಿ ಅವರು ಗಾಡಿ ನಮ್ಮ ಕಾರ್ ಥರನೇ ಮಾಡಿಸಿದಾರಂತೆ. ಕಲರ್ ಬ್ಲ್ಯಾಕ್ ಅನ್ಕೊಂಡು ಬ್ಲ್ಯಾಕ್ ಮಾಡಿಸ್ಬಿಟ್ಟಿದ್ದಾರೆ. ಅವ್ರಿಗೆ ಗೊತ್ತಿರಲಿಲ್ಲ ಕಲರ್ ಬೇರೆ ಅಂತ. ಹಾಂ, ಇಲ್ಲ, ಇನ್ನು ಆಫ್ ಟ್ಯಾಂಕ್ ಕೇಳಿ ನನ್ನ ಪ್ರಕಾರ ಇನ್ನೊಂದು 2,000 ಬೇಕು. ಎಷ್ಟೇ ಫ್ಯೂಲು? ಇಲ್ಲ, ಈಗ ಹೋಗ್ತಾ ಮೈಲೇಜ್ ಜಾಸ್ತಿ ಆಗಿಬಿಡ್ರಿ. ಈಗ ಹೋಗ್ತಾ ನಿಮ್ಗೊಂದು 14 ಬರ್ಬೋದು. ದೊಡ್ಡ ವೀಲಲ್ಲ, 14 ಬರ್ಬೋದು ಅಷ್ಟೇ. ನೀವು ಸ್ಟಾಕ್ ವೀಟ್ಸ್ ಹಾಕಿದ್ರೆ ಮತ್ತೆ ನಿಮ್ಗೊಂದು 16-17 ಬರ್ತೈತಿ. ಇವಾಗ ರೂಮ್ ಎಸ್ಕಾಟ್ ಮಾಡ್ಬೇಕು ಇಲ್ಲೆಲ್ಲಣ್ಣ. ಕಳಿಸ್ಬಿಟ್ಟು ನಾವು ಹೋಗೋಣ, ನಮಗೆ ಕೆಲಸ ಇದೆ. ನಮ್ಮದು ಗಾಡಿ ಪೇಂಟ್ ಟಚಪ್ ಇದೆ ಆ್ಯಕ್ಚುಲಿ. ಇಲ್ಲೆಲ್ಲ ಇನ್ನೂ ನೋಡಿ
ಇಲ್ಲೆಲ್ಲ ಇನ್ನೂ ಕ್ಲಿಯರ್ ಕೋಟ್ ಆಗಬೇಕಿನ್ನೂ ಆಗಿಲ್ಲ. ನನಗೆ ಮಾಡ್ಸೋಕ್ಕೂ ಟೈಮ್ ಇಲ್ಲ, ಇಲ್ಲಿ ಪೇಂಟ್ರು ಫ್ರೀ ಇಲ್ಲ. ಸೊ ನಮ್ಮ ಕಾರೂ ಮತ್ತೆ ಬರುತ್ತೆ, ಮತ್ತು ಪೇಂಟಿಂಗ್ ಇನ್ನೂ ಸಿಕ್ಕಾಪುಟ್ಟ ಇದೆ. ಸ್ಪಾಯ್ಲರ್ ರೀಪೇಂಟ್ ಆಗಬೇಕು. ಎಲ್ಲ ನೋಡಿ, ಅದು ಅರ್ಜೆಂಟಲ್ಲ, ನನಗೆ ಹಂಗೆ ಎತ್ಕೊಳೋದೆ, ಗಾಡಿ ಬೇಕಿತ್ತಲ್ಲ ಅಂತ. ಚಿಕ್ಕಪುಟ್ಟ ಕೆಲಸ ಇದೆ, ನಾವು ಮಾಡಿಸ್ಕೊಂಡು ಮುಗಿಸ್ಕೊಂಡು ಹೋಗೋಣ. ಬ್ರೋಗನಾ ನಿಮ್ದು ರೂಮಿಗೆ ನೋಡ್ಕೊಂಬರೋಣ ಹೋಗಿ ಬ್ರೋ. ಒಂದು ಅರ್ಧ ಗಂಟೆ ಬಂದೆ, ಅವ್ರ ರೂಮಿಗೆ ತೋರಿಸ್ಕೊಡ್ತೀನಿ. ಹಾಂ, ಎಲ್ಲ ಹೇಳ್ರಿ ಬ್ಲಾಗ್ ಹಂಗೆ. ರೂಮ್ ಹೋಗ್ತಾ ಇದ್ದಾವೆ, ರೂಮ್ ಮಾಡೋಕ್ಕೆ ಅವ್ರಿಗೆ ಇರೋಕ್ಕೆ. ಗಾಡಿ ನೋಡಕ್ ಬಂದಿವ್ರಿ ನಾವು. ಅದಕ್ಕೆ ನಾವು ಅಪ್ಡೇ ಹಾಕಿ ಮುಂದೆ ಬರ್ತೀರಂತ. ಯಾಕಂದ್ರೆ ನಮ್ಮ ಊರಾಗೆಲ್ಲ ನಿಮ್ಗೆ ಅವಾಗ ಮಾಡ್ರಿ ನಿಮ್ಮ ಗಾಡಿ, ನಮಗೆಲ್ಲ ವಾಟ್ಸಪ್ದಾಗ ನಿಮ್ಮ ಗಾಡಿಗಳು ಫೋಟೋ ಬಿಡ್ತಾರೆ ನಮ್ಗೆ. ಹಿಂಗೆ ಮಾಡ್ಸೋಣ ಹಿಂಗೆ ಮಾಡ್ಸೋ. ಆಲ್ಮೋಸ್ಟ್ ನಿಮ್ದು ಕಾರ್ ಹಂಗೆ ಸೇಮ್ ಇದೆ ಅಲ್ಲ? ಹಾಂ, ಸೇಮ್ ಐತೆ. ಆಮೇಲೆ ನಮ್ಮ ಫ್ರೆಂಡ್ಸ್ ಎಲ್ಲ ಬರ್ತಾರೆ, ಅವ್ರದ್ದು ಗಾಡಿ ಸೇಮ್ ಇಂಥ ಗಾಡಿ ಇನ್ನೊಂದು 4-5 ಕಾರ್ ಅದಾವ. ನಾ ಆ್ಯಕ್ಚುಲಿ ಡಿಸ್ಟೆನ್ಸ್ 350 ಮಾಡಿದ್ದೀನಿ ಬರೋದು. ನಾನು ಮ್ಯಾಪ್ ಚೆಕ್ ಮಾಡಿಲ್ಲ. ಹುಬ್ಳಿಲಿಂದ ಫಾರ್ವರ್ಡ್ ಆಗುತ್ತಲ್ಲ, ನಾ ಹುಬ್ಳಿ ಬೆಳಗಾವಿ ಮೊದಲು ಅಂದ್ಕೊಂಡೆ. ಹುಬ್ಳಿಯಿಂದ 350 ಆಗುತ್ತೆ ನಮ್ಮ ಬೆಳಗಾವಿ ಡಿಸ್ಟ್ರಿಕ್ಟ್ ಚಿಕ್ಕೋಡಿ ಅಂತ. ಚಿಕ್ಕೋಡಿಯಿಂದ 72 ಆಗುತ್ತೆ. ನಾಷ್ಟ ಎಲ್ಲ ಮಾಡಿದ್ರಿ? ನಾನು ಅಷ್ಟೇ MRP ಇದೆ, ಲಾಡ್ಜ್ ಇಲ್ಲ. MRP ಅದು ಇಂಟರ್ನ್ಯಾಷನಲ್ ಮಾಲ್, ಅದೆಲ್ಲ ಇಂಪಾರ್ಟೆಂಟ್. ಹೋಟೆಲ್ ಇದೆ ನೋಡೋದ್ಮೇಲೆ MRP ಇದಲ್ಲ, ಆಮೇಲೆ ಲಾಡ್ಜ್ ಇದಲ್ಲ, ಇಲ್ಲ ಲಾಡ್ಜ್ ಅಂತ ರೂಮ್ಸ್ ಐತಲ್ಲ ಮೇಲೆ ರೂಮ್ಸ್. ಇಲ್ಲೇ ಐತೆ ನೋಡ್ರಿ, ಬಾಜುಕ್ ಹಾಕಿತ್ತು ನಿಮ್ಗೆ. ಇದು ಒಂದೇ ರೋಡ್ ಗ್ಯಾರೇಜ್. ಇಲ್ಲೇ ಮೇಲೆ ಆರಾಮದ. ನೀವು ಹೆಂಗಿದ್ದೀರಿ? ಅವ್ರು ಹೇಳಿದ್ರಿ, ನಿಮ್ಮ ಫ್ರೆಂಡ್ ಹೇಳಿದ್ರು. ಯಾವ ನಿಮ್ಮದು? ಅಲ್ಲೇ ಅತ್ಯಾಮೂರ? ಚಿಕ್ಕೋಡಿ. ಅದೇ ನಿಮ್ಮೂರ? ಇಲ್ಲಿ ನಮ್ಮ ವ್ಲಾಗ್ ಐತೆ ಹೇಳ್ರಿ. ವ್ಲಾಗಿಗೆ ಅಲ್ಲ, ವ್ಲಾಗ್ನಾಗ ಮಾಡಕ್ಕೆ ನಾನು ಹೇಳ್ರಿ. ಥ್ಯಾಂಕ್ಸ್. ಹಾಯ್ ಮಾಡೋ ಬ್ಲಾಗ್ ಚಲೋ ಐತಿ. ಬ್ಲಾಗ್ ಹಾಯ್ ಮಾಡ್ರಿ, ಬ್ಲಾಗ್ ಚಲೋ ಐತೆ. ಥ್ಯಾಂಕ್ಸ್. ನೋಡ್ರಿ ನಮ್ಮ ಫ್ರೆಂಡ್ ಕಡೆ ಅದು ಬಂದಲ್ಲಿ ಶಿವಮ್ಮ. ಸೊ ಅವ್ರನ್ನ ಬಿಟ್ಟಾಯಿತು. ರೂಮ್ ರೆಂಟ್ ಮಾಡಿದ್ದಾರೆ. ಸೊ ಒಂದು ನಾಳೆ ನಾಡಿದ್ದು 2 ದಿನ ಇರ್ತಾರೆ, ಮುಗಿಸ್ಕೊಂಡು ವಾಪಸ್ ಹೋಗ್ತಾರೆ. ಆ್ಯಕ್ಚುಲಿ ಅವ್ರು ಬಂದಿರೋದು ಚಿಕ್ಕೋಡಿಯಿಂದ. ಸೊ ಇಟ್ ಇಸ್ ನಿಯರ್ 600 ಕಿಲೋಮೀಟರ್. ನಾನು 354 ಅಂದ್ಕೊಂಡಿದ್ದೆ, ಅದು 600 ಕಿಲೋಮೀಟರ್ ಇಲ್ಲಿಂದ. ಪಾಪ ಅಲ್ಲಿಂದ ಬಂದಿದ್ದಾರೆ. ಸೊ ಕೆಲಸ ನಡೀತಾ ಇದೆ. ಡ್ರೈವ್ ಶಾಫ್ಟ್ ಒಂದು ಹೋಗಿತ್ತು ಅವ್ರದ್ದು, ಅದರದ್ದು ಮಾಡ್ತಿದ್ದಾರೆ. ಸೊ ನಾಳೆ ಬೆಳಗ್ಗೆ, ನಾಳೆ ಸಾಯಂಕಾಲ ಅವ್ರ ಗಾಡಿ ಸಿಗುತ್ತೆ ಅವ್ರಿಗೆ. ಸೊ ನಾಳೆ ನೈಟ್ ಮೋಸ್ಟ್ಲಿ ಹೋಗ್ತಾರೆ. ನೋಡೋಣ, ನಾಳೆ ಇನ್ನೊಂದ್ಸರಿ ಟ್ರೈ ಮಾಡ್ತಾರೆ. ನನಗೂ ವರ್ಕ್ ಇರುತ್ತಲ್ವಾ, ಹೋಗೋಕ್ಕಾಗಲ್ಲ. ನಾಳೆ ಒಂದ್ಸರಿ ಮೀಟ್ ಮಾಡೋ ಪ್ಲ್ಯಾನ್ ಇದೆ. ಪ್ಲ್ಯಾನ್ ಇದೆ, ನೋಡೋಣ ಏನಾಗುತ್ತೆ. ನಾಳೆ ಮೀಟ್ ಮಾಡಿ ಇಫ್ ಪಾಸಿಬಲ್ ಮತ್ತೊಂದು ವ್ಲಾಗ್ ಮಾಡೋಣ, ಇಲ್ಲ ನೋಡೋಣ. ಆಮೇಲೆ ನಾವು ಇನ್ನೊಂದು ಜೆನ್ ತೊಗೊಂಡಿದ್ದೀವಿ, ಜೆನ್ ಕೂಡ ತೋರಿಸ್ತೀನಿ. ಆಮೇಲೆ
ಅದಕ್ಕೂ ಬೇರೆ ಟೈರ್ ಬೇರೆ ಹೋಗ್ತಾ ಇದೆ, ನೋಡೋಣ ಏನಾಗುತ್ತೆ ಅಂತ ಇನ್ನು.